ಕಾರವಾರದ ಗೀತಾಂಜಲಿ ಟಾಕೀಸ್ ಹತ್ತಿರ ಶಾಸಕ ಸೈಲ್ ಅವರ 3 ಎಕರೆ ಅಲ್ಲ, ಕೇವಲ 30 ಗುಂಟೆ ಮತ್ತು 2 ಗುಂಟೆ ಜಾಗ ಹೊಂದಿದ್ದಾರೆ ಎಂದು ಕೆಪಿಸಿಸಿ ಜಿಲ್ಲಾ ವಕ್ತಾರ ಶಂಭು ಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಂಭು ಶೆಟ್ಟಿ ಅವರು, ಹಳೆಯ ಗೀತಾಂಜಲಿ ಟಾಕೀಸ್ ಪಕ್ಕ ಸೈಲ್ 3 ಎಕರೆ ಜಮೀನು ಹೊಂದಿದ್ದು, ಈ ಜಮೀನಿಗೆ ತೆರಳಲು ದಾರಿ ಮಾಡಿಕೊಳ್ಳುವ ಉದ್ದೇಶದಿಂದ ಹಳೆಯ ಬಸ್ ಸ್ಟಾಪ್ ಅನ್ನ ನಗರದ ಹಿಂದೂ ಹೈಸ್ಕೂಲ್ ಬಳಿ ಸ್ಥಳಾಂತರಿಸಲು ಮುಂದಾಗಿದ್ದಾರೆ ಎಂಬ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಹೇಳಿಕೆಯನ್ನ ಸ್ಪಷ್ಟವಾಗಿ ತಳ್ಳಿಹಾಕಿದರು. ಮೈಸೂರು ಮಹಾರಾಜರು ಮೈಸೂರಿನಾದ್ಯಂತ ಹಲವೆಡೆ ಆಸ್ತಿಯನ್ನು ಹೊಂದಿದ್ದಾರೆ. ಈಗ ಅವರು ಸಂಸದರಾಗಿದ್ದು ನಗರದಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದರೂ ಅಲ್ಲೇ ಹತ್ತಿರದಲ್ಲೇ ಅವರ ಆಸ್ತಿ ಇರಬಹುದು. ಹಾಗಂತ ಅವರು ತಮ್ಮ ಆಸ್ತಿಗೆ ಅನುಕೂಲ ಮಾಡಿಕೊಳ್ಳಲೇ ಅಭಿವೃದ್ಧಿ ಕಾಮಗಾರಿ ನಡೆಸಿದ್ದಾರೆ ಎಂದು ದೂರಲು ಆಗುತ್ತದೆ ಎಂದು ಪ್ರಶ್ನಿಸಿದ ಶಂಭು ಶೆಟ್ಟಿ ಅವರು, ಶಾಸಕ ಸತೀಶ್ ಸೈಲ್ 700 ರಿಂದ 800 ಕೋಟಿ ವ್ಯವಹಾರ ಹೊಂದಿರುವ ಒಬ್ಬ ಉದ್ಯಮಿಯಾಗಿದ್ದು, ಅವರು ತಮ್ಮ ದುಡಿಮೆ ಪರಿಶ್ರಮ ಹಣದಿಂದ ಹಲವೆಡೆ ಆಸ್ತಿಯನ್ನ ಖರೀದಿಸಿರಬಹುದು. ಆದರೆ ಅವರ ಆಸ್ತಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ಅಭಿವೃದ್ಧಿ ಕಾಮಗಾರಿ ಮಾಡಲಾಗುತ್ತಿದೆ ಎಂದು ಹೇಳುವುದು ಸರಿಯಲ್ಲ. ಬಸ್ ಸ್ಟಾಪ್ ಸ್ಥಳಾಂತರವನ್ನ ಸೈಲ್ ಅವರ ಆಸ್ತಿಗೆ ತಳುಕು ಹಾಕುವುದು ಸರಿಯಲ್ಲ ಎಂದು ಶಂಭು ಶೆಟ್ಟಿ ಹೇಳಿದರು. ಫುಟ್ಪಾತ್ ನಲ್ಲೇ ಬಸ್ ಸ್ಟಾಪ್ ನಿರ್ಮಾಣ ಮಾಡಲಾಗುತ್ತಿದೆ ಎಂಬ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಅವರ ಹೇಳಿಕೆಗೆ ತಿರುಗೇಡು ನೀಡಿದ ಶಂಭು ಶೆಟ್ಟಿ ಅವರು, ನಗರದ ಡಿಸಿ ಕಚೇರಿ ಎದುರು, ಬಿಣಗ, ಅವರ್ಸಾ ಸೇರಿದಂತೆ ಹಲವೆಡೆ ಫುಟ್ಪಾತ್ ಮೇಲೆಯೇ ಬಸ್ ಸ್ಟಾಪ್ ನಿರ್ಮಿಸಲಾಗುತ್ತಿದೆ. ಇನ್ನು ನಗರದ ಹಿಂದೂ ಹೈಸ್ಕೂಲ್ ಬಳಿ ಹಲವು ವರ್ಷಗಳ ಹಿಂದೆಯೇ ಬಸ್ ಸ್ಟಾಪ್ ಇರುವುದನ್ನ ನೆನಪಿಸಿದ್ರು. ವಿದ್ಯಾರ್ಥಿಗಳು ಮತ್ತು ಗ್ರಾಮೀಣ ಜನರು ಸೇರಿದಂತೆ ಎಲ್ಲಾ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಮಿತ್ರ ಸಮಾಜ, ಶ್ರೀಜಿ ಇಲೆಕ್ಟ್ರಾನಿಕ್ಸ್ ಹಾಗೂ ಈಗ ನಿರ್ಮಿಸಲಾಗುತ್ತಿರುವ ಬಸ್ ಸ್ಟಾಪ್ ಎದುರು ಸೇರಿದಂತೆ ಹಲವು ಬಸ್ ಸ್ಟಾಪ್ ನಿರ್ಮಾಣ ಮಾಡುವ ಚಿಂತನೆ ಶಾಸಕರದು. ಇದರಿಂದ ಎಲ್ಲರಿಗೂ ಅನುಕೂಲವಾಗಲಿದೆ ಎಂದು ಶಂಭು ಶೆಟ್ಟಿ ತಿಳಿಸಿದ್ರು. ಈಗ ಒಂದು ನಮ್ಮ ಅಬೋಡ ರಸ್ತೆಯಲ್ಲಿ ಬಾಯಿ ಶಾಲೆ ಹತ್ತಿರ ಏನೋ ಒಂದು ಬಸ್ ಸ್ಟಾಪ್ ನಡೀತಾ ಇದೆ. ಅದರ ಕುರಿತು ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ವಿಷಯ, MRI ವಿಷಯ ನಮ್ಮ ಕ್ರಿಮ್ಸ್ ಆಸ್ಪತ್ರೆಗೆ ಬಂದಿದೆ. ಆ ವಿಷಯದಲ್ಲಿ ಕೂಡ ಒಂದು ರೀತಿಯ ಗೊಂದಲಮಯ ವಾತಾವರಣ ಚರ್ಚೆ ಆಗ್ತಾ ಇದೆ. ಅದಕ್ಕೆ ನಮ್ಮ ಅನಿಸಿಕೆ ಏನು ಅಂತ ಹೇಳಲಿಕ್ಕೆ ನಾವಿಲ್ಲಿ ಬಂದೆ. ನಮ್ಮ ಪೂರ್ಣಾಮ್ ಪಾಟೀಲ್ ಈಗ ಈ ಬಸ್ ಸ್ಟಾಪ್ ವಿಷಯ ತಗೊಂಡೆ ಬಂದ್ರೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಇತ್ತೀಚೆಗೆ ಈ ಬಾವಿಕುಬರಿ ಬಾಯಿ ಆ ಶಾಲೆ ಹತ್ತಿರ ನಗರಸಭೆಯ ಮೇಲುಸ್ತುವಾರಿಯಲ್ಲಿ ಒಂದು ಬಸ್ ಸ್ಟಾಪ್ ನಡೀತಾ ಇದೆಯಾ, ಅಲ್ಲಿಗೆ ಬಂದು ಒಂದು ರೀತಿಯ ಹೋರಾಟ ಮಾಡಿ ಅಲ್ಲಿ ನಮ್ಮ ಶಾಸಕ ಕಾಂಗ್ರೆಸ್ ಪಕ್ಷದ ಸತೀಶ್ ಸೈಲ್ ಅವರ ವೈಯಕ್ತಿಕ ವಿಷಯಕ್ಕೆ ಕೈ ಹಾಕಲು ಪ್ರಯತ್ನಿಸಿದ. ಸತೀಶ್ ಸೈಲ್ ನಿಮಗೆಲ್ಲ ಗೊತ್ತಿದ್ದ ಹಾಗೆ ವರ್ಷಕ್ಕೆ ಸುಮಾರು 600 ರಿಂದ 700 ಕೋಟಿ ವ್ಯವಹಾರ ಮಾಡಿದ ಓರ್ವ ಉದ್ಯಮಿ. ಅಂತ ಉದ್ಯಮ ಮಾಡುವಾಗ ಸರ್ಕಾರಕ್ಕೆ ಹೈಯೆಸ್ಟ್ ಟ್ಯಾಕ್ಸ್ ಪೇಮೆಂಟ್ ಮಾಡಿ ಬಂದ ಹಣದಿಂದ ಅವರು ಆಸ್ತಿ ಒಂದು ಪ್ರಶ್ನೆ. ರೂಪಾಲಿ ನಾಯ್ಕ ಅದನ್ನು ಹೇಳಿದೆ. ಈ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರವಿಂದ್ ಕಲ್ಗುಡ್ಕರ್, ಪ್ರಮುಖರಾದ ಬಾಬು ಶೇಖ್, ನೂತನ್ ಜೈನ್ ಸೇರಿದಂತೆ ಹಲವರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.